ಇತಿಹಾಸದಲ್ಲಿ ನೆಹರು ಅವರ ನಂತರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಧಾನಿ ಹುದ್ದೆಗೆ ಏರ್ತಾ ಇರುವಂಥದ್ದು ನರೇಂದ್ರ ಮೋದಿ. ಆ ಕ್ಷಣ ಇವತ್ತು ಸಾಕ್ಷಿ ಆಗ್ತಾ ಇದೆ. ಆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ BY ವಿಜೇಂದ್ರ ಅವರಿದ್ದಾರೆ. ಸರ್, ಈ ಕ್ಷಣವನ್ನು ಹೇಗೆ ನೋಡ್ತೀರಾ ನೀವು ಅಂತ? ನನ್ನನ್ನು ಒಳಗೊಂಡಂತೆ ದೇಶದ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಈ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಯಾಕಂದರೆ ಇದು ಹುಡುಗಾಟಿಕೆ ಅಲ್ಲ. ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ಸೇತರ ಪಕ್ಷಕ್ಕೆ ಕೇಂದ್ರದಲ್ಲಿ ಸತತವಾಗಿ 3ನೇ ಬಾರಿಗೆ ಅವಕಾಶ ಸಿಗ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇದು. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೂ ಸಹ ಇವತ್ತು ಸಂಜೆ ಪ್ರಮಾಣವಚನ ತೆಗೆದುಕೊಳ್ತಕ್ಕಂಥ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಆಚರಣೆಗಳು ಕೂಡ ಆಗ್ತಾ ಇದೆ, ಮೆರವಣಿಗೆಗಳು ಕೂಡ ಆಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಎದುರು ನೋಡ್ತಾ ಇದ್ದಾರೆ. ಮತ್ತು ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಕಳೆದ 10 ವರ್ಷದಲ್ಲಿ ಅವರು ನಡೆದು ಬಂದಂಥ ದಾರಿ, ಈ ದೇಶವನ್ನು ಹೇಗೆ ಮುನ್ನಡೆಸಿದ್ದಾರೆ, ಇದನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಇದರ ಪರಿಣಾಮ ಇವತ್ತು ಒಂದು ಹೊಸ ದಾಖಲೆಯನ್ನು ಇವತ್ತು ನಿರ್ಮಾಣ ಆಗ್ತದೆ. 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸರ್, ಈಗ 2 ಅವಧಿಯಲ್ಲಿ ಬಹಳಷ್ಟು ಮೈಲುಗಲ್ಲನ್ನು ಹಾಕಿದ್ದಾರೆ. ಒಂದು 370 ಏನಂದ್ರೆ ಆರ್ಟಿಕಲ್ ತೆಗೆದು ಹಾಕಿರುವಂಥದ್ದಾಗಿರ್ಬೋದು, ಅಥವಾ ಏನಂದ್ರೆ GST ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ತಲಾಕ್ ಅನ್ನುವಂತಹ, ಯಾಕಂದ್ರೆ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವಿಚಾರಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈ ಬಾರಿಯ ನಿರೀಕ್ಷೆಗಳು ನಿಮ್ದೇನು ಅಂತ? ನೋಡಿ, ಎಲ್ಲದಕ್ಕಿಂತ ಪ್ರಮುಖವಾಗಿ ಕೋವಿಡ್ ನಂತರದಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ತತ್ತರಿಸಿ ಹೋಗಿದ್ವು. ಅಮೆರಿಕ ಅಂತ ರಾಷ್ಟ್ರದ ಅಧ್ಯಕ್ಷರು ಸಹ ದೇಶವನ್ನು ಹೇಗೆ ಮುನ್ನಡೆಸಬೇಕು ಅಂತೇಳಿ ಇವತ್ತು ಒದ್ದಾಡ್ತಾ ಇದ್ರು. ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಆ ಪರಿಸ್ಥಿತಿಯನ್ನು ನಿಭಾಯಿಸಿರ್ತಕ್ಕಂಥ ರೀತಿ ಜಗತ್ತಿನ ಅನೇಕ ರಾಷ್ಟ್ರಗಳ ಮುಖಂಡರು ಕೂಡ ಅದನ್ನು ಕೊಂಡಾಡಿದ್ದಾರೆ. ಕೋವಿಡ್ ನಂತರದಲ್ಲಿ ಯಾವ ರೀತಿ ಆರ್ಥಿಕತೆಯನ್ನು ಹತೋಟಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು, ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ಭಾರತವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಶ್ಲಾಘನೀಯ. ಇವತ್ತು ಕೂಡ ಅದನ್ನು ಜನ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಈಗ 3ನೇ ಬಾರಿ ಏನು ಅವಕಾಶ ಸಿಕ್ಕಿದೆ, ಆ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ವೇಗವನ್ನು ನೀಡಬೇಕಾಗಿದೆ. ನರೇಂದ್ರ ಮೋದಿಜಿಯವರ ಕನಸು ಭಾರತ ಇವತ್ತು ಜಗತ್ತಿನ 3ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು ಅನ್ನೋ ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. 2047ನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಅಂತೇಳಿ. ಮತ್ತು ಎಲ್ಲರೂ ಕೂಡ ನೀವು ಯಾರೇನು ಹೇಳಿದ್ರು ಕೂಡ, ವಿರೋಧ ಪಕ್ಷದವರು ಯಾರೇನೇ ಗೇಲಿ ಮಾಡಲಿ, ಇವತ್ತು ಒಂದು ದೊಡ್ಡ ಅಚೀವ್ಮೆಂಟ್ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವ್ರದ್ದು ಅಂತ ಹೇಳಿದ್ರೆ ಯಾರೂ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ಕರಪ್ಷನ್ ಇಸ್ ಅ ಥಿಂಗ್ ಆಫ್ ಪಾಸ್ಟ್. ಇವತ್ತು ದೆಹಲಿನಲ್ಲಿ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನು ಇಲ್ಲದೆ ಇರತಕ್ಕಂಥದ್ದು. ಅಂದರೆ ಒಂದು ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅದರ ಕೀರ್ತಿ ಸನ್ಮಾನ ನರೇಂದ್ರ ಮೋದಿಜಿಯವರು ಸಲ್ಲಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ, ಭಾರತ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತದೆ. ಸರ್, ಈಗ ಇಂಡಿಯಾ ಮೈತ್ರಿಕೂಟದ ನಾಯಕರು ಇನ್ನೂವರೆಗೂ ಸಹಿತ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಬೀಳುತ್ತೆ, ಆದಷ್ಟು ಬೇಗ ಇಂಡಿಯಾ ಮೈತ್ರಿಕೂಟ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ವಿಚಾರ. ತಿರುಕನ ಕನಸು ಕಾಂಗ್ರೆಸ್ ಪಕ್ಷದವರು. ಯಾಕೆಂದ್ರೆ ಅಧಿಕಾರ ಬಿಟ್ಟು ಬಹಳ ದಿನ ಅವರು ಇರೋದಕ್ಕೆ ಸಾಧ್ಯ ಇಲ್ಲ. ನೀರಿಂದ ಹೊರಗೆ ಬಿದ್ದಂತ ಮೀನು ಹೇಗೆ ಒಯ್ಲಿ ಒದ್ದಾಡ್ತದೋ ಅಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. 99 ಬಂದೇ ಇಷ್ಟು ಹಾರಾಟ ನಡೆಸ್ತಾರೆ ಕಾಂಗ್ರೆಸ್ ಪಕ್ಷದವರು. ಯಾಕೆಂದ್ರೆ ಅವರು ಅಧಿಕಾರ ಇದ್ದಾಗ ನಡೆದಂಥ ಭ್ರಷ್ಟಾಚಾರ ಇವೆಲ್ಲವನ್ನು ಕೂಡ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ. ಆದರೆ ಅವ್ರ ಅಧಿಕಾರ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷದವರು ಆಗಲಿ, ಅವರ ಒಕ್ಕೂಟ ಆಗಲಿ. ಹಾಗಾಗಿ ಇವತ್ತು ಒದ್ದಾಡ್ತಾ ಇದ್ದಾರೆ. ಆದರೆ ದೇಶದ ಜನ ಇವತ್ತು ಮೋದಿಜಿ ನೇತೃತ್ವದ NDA ಕೂಟಕ್ಕೆ ಸ್ಪಷ್ಟ ಬಹುಮತ ನೀಡಿದ್ದಾರೆ. ಅವರ ಕನಸಾಗೇ ಇರ್ತದೆ, ಅದು ನನಸಾಗೋದಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಕರ್ನಾಟಕದ ವಿಚಾರ ಮಾತಾಡಲೇಬೇಕು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರನ್ನ ಕೊಟ್ಟಿರ್ತಕ್ಕಂತಹ ರಾಜ್ಯ ಕರ್ನಾಟಕ. ಈ ಬಾರಿ ನಿರೀಕ್ಷೆಗಳೇನು? ಮತ್ತೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು, ಈ ಸರಿ ಕನಿಷ್ಠ ಪಕ್ಷ ಅಂದ್ರೂ 12ರಿಂದ 18 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ. ಇದನ್ನ ಹೇಗೆ ನೀವು ಉತ್ತರಿಸ್ತೀರಾ ಅಂತ? ನಾನು ಮೊನ್ನೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೆ. ಅರೆ, ಯಾವ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಮುಖ್ಯಮಂತ್ರಿಗಳು ಆದಿಯಾಗಿ ಏನು ತಮ್ಮ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಸಂಸದರನ್ನ ಗೆಲ್ತೀವಿ ಅಂತೇಳಿ ಭ್ರಮಣಲ್ಲಿದ್ರು,
ಇವತ್ತು ಅವರ ಕನಸು ನುಚ್ಚುನೂರಾಗಿರ್ತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಿ. ಅದು ಒಂದು ಸರ್ಕಾರ ನಡೆಸ್ತಕ್ಕಂಥ ರೀತಿನ ಹಾಗಾದ್ರೆ ಯಾವ ರೀತಿ ಭ್ರಷ್ಟಾಚಾರ ಇವತ್ತು ಏನು ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅಂತ ಮೇಲೆ ಗೂಬೆ ಕೂರಿಸ್ತಾ ಇದ್ರು, ಈ ಒಂದು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪರಿಷ್ಠ ಪಂಗಡಗಳು ಏನು ಹಗರಣ ಆಗಿದೆ, ತಮಗೆ ಗೊತ್ತಿಲ್ಲ, ಕೇವಲ ಒಬ್ಬ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ಬರು ಸಚಿವರು ಯಾವುದೋ ಬೋರ್ಡ್ ಚೇರ್ಮನ್ ರಾಜೀನಾಮೆ ಕೊಡ್ತಕ್ಕಂಥದ್ದಲ್ಲ, ಇದು ಮುಖ್ಯಮಂತ್ರಿಗಳು ಬುಡಕ್ಕೆ ಬರ್ತದೆ ಇದು. ಹಾಗಾಗಿ ಇವತ್ತು ಅವ್ರು ಏನೇ ಹೇಳ್ಕೊಳ್ಳಿ, ರಾಜ್ಯದಲ್ಲಿ ನಮ್ಮ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಇಂಥ ಕಷ್ಟದ ಸಂದರ್ಭಕ್ಕೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇದು ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಒಂದು ವಿರೋಧ ಪಕ್ಷವಾಗಿ ನಮ್ಮದು ಜವಾಬ್ದಾರಿ ಜಾಸ್ತಿ ಆಗಿದೆ. ನಾವು ಕೂಡ ಇನ್ನೂ ಹೆಚ್ಚು ಜಾಗೃತರಾಗಿ ಇವತ್ತು ಈ ಕಾಂಗ್ರೆಸ್ ಏನು ಜನವಿರೋಧಿ ಸರ್ಕಾರ ಇದೆ, ಇದ್ರ ವಿರುದ್ಧ ಹೋರಾಟಗಳು ಕೂಡ ಮಾಡ್ತೇವೆ. ಮುಂದಿನ ದಿನಗಳು ತಾವು ನೋಡ್ತೀರಿ, ಕಾದು ನೋಡ್ತೀರಲ್ಲ. NDA ಮೈತ್ರಿಕೂಟದ ಭಾಗವಾಗಿ HD ಕುಮಾರಸ್ವಾಮಿ ಅವರಿಗೆ ಏನಂದ್ರೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಯಿಂದ ಎಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ನೀವು? ನೋಡಿ, ನಾವು ಯಾವುದೂ ಕೂಡ ಕೇಂದ್ರದ ವರಿಷ್ಠರುಗಳು ಒತ್ತಡ ಹಾಕೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗೋದಿಲ್ಲ, ಖಂಡಿತ ನ್ಯಾಯ ಕೊಡ್ತಾರೆ, ಹೆಚ್ಚು ಅವಕಾಶ ನೀಡ್ತಾರೆ ಅನ್ನೋ ವಿಶ್ವಾಸ. ನಿಮ್ಮ ಬ್ರದರ್ ರಾಘವೇಂದ್ರ ಅವರು ಇರ್ತಾರ ಕ್ಯಾಬಿನೆಟ್ ಅಲ್ಲಿ ಅನ್ನೋ ನಿರೀಕ್ಷೆ ನಮ್ಮ ಜಿಲ್ಲೆ ಜನತೆದಿದೆ, ನಮ್ದು ಕೂಡ ಇದೆ, ನಮ್ಮ ಶಾಸಕರು ಮಾಜಿ ಶಾಸಕರು ಇದೆ. ಬಟ್ ಯಾವುದು ಕೂಡ ನಾವು ಒತ್ತಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ವರಿಷ್ಠರ ಮೇಲೆ ಬಿಟ್ಟಿರ್ತಕ್ಕಂಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಕಂಗ್ರಾಚುಲೇಷನ್ಸ್. ಇದು ಏನಂದ್ರೆ ವಿಜೇಂದ್ರ ಅವರು ಹೇಳುವಂತಹ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.